ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಮ್ಮಂತಹ ಮಿಡಲ್ ಕ್ಲಾಸ್ ಅವರು ಒಂದು ನಾಯಿಯನ್ನೋ ಬೆಕ್ಕನ್ನೋ ಸಾಕಿಕೊಳ್ತೇವೆ. ಶ್ರೀಮಂತರಾದ್ರೆ ದುಬಾರಿ ಪ್ರಾಣಿಗಳನ್ನ ಖರೀದಿಸಿ ಸಾಕಿಕೊಳ್ತಾರೆ. ಇನ್ನು ಅಂಬಾನಿಯಂತಹ ಶ್ರೀಮಂತರು ವಂತಾರನಂತಹ ದೊಡ್ಡ ದೊಡ್ಡ ಝೂ ಕಟ್ಟಿ ಅದರಲ್ಲಿ ಪ್ರಾಣಿಗಳನ್ನ ಸಾಕ್ತಾರೆ. ಆದ್ರೆ ಅಂಬಾನಿಯಂತವರಿಗೂ ಖರೀದಿಸಲಾಗದ ಕೆಲವು ದುಬಾರಿ ಪ್ರಾಣಿಗಳು ಈ ಭೂಮಿ ಮೇಲಿವೆ. ಆ ಪ್ರಾಣಿಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೇನೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಗೋಲ್ಡನ್ ಟೈಗರ್. ಇವು ಆಲ್ಬಿನೋ ಟೈಗರ್ಗಳಲ್ಲ, ಲ್ಯಾಬಲ್ಲಿ ತಯಾರಿಸಿದ ಟೈಗರ್ಗಳು ಅಲ್ಲ, ಹಾಗಂತ ರೆಗ್ಯುಲರ್ ಬೆಂಗಾಲ್ ಟೈಗರ್ ಕೂಡ ಅಲ್ಲ. ಈ ಗೋಲ್ಡನ್ ಟೈಗರ್ಗಳನ್ನ ಸ್ಟ್ರಾಬೆರ್ರಿ ಟೈಗರ್ಸ್ ಅಂತಾನು ಕರೀತಾರೆ. ಇವು ಪ್ರಕೃತಿ ಸೃಷ್ಟಿಸಿದ ಅದ್ಭುತ. ಜೆನೆಟಿಕ್ ಬದಲಾವಣೆಯಿಂದಾಗಿ ಇವುಗಳ ಕಪ್ಪು ಪಟ್ಟಿಗಳು ಚಿನ್ನದಂತಹ ಅಥವಾ ತಾಮ್ರದ ಬಣ್ಣದಲ್ಲಿ ಕಾಣ್ತವೆ. ಪ್ರಸ್ತುತ ಭೂಮಿ ಮೇಲೆ ಕೇವಲ 30 ಗೋಲ್ಡನ್ ಟೈಗರ್ಗಳು ಮಾತ್ರ ಜೀವಂತವಾಗಿವೆ. ದೊಡ್ಡ ಪ್ರಮಾಣದಲ್ಲಿ ಇಂಬ್ರೀಡಿಂಗ್ ಮಾಡಿದ್ದರಿಂದ ವೈಟ್ ಟೈಗರ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ರೆ ಗೋಲ್ಡನ್ ಟೈಗರ್ನ ಜೀನ್ ತುಂಬಾನೇ ಅಪರೂಪ. ಇದು ಬಯೋಲಾಜಿಕಲ್ ಆಕ್ಸಿಡೆಂಟ್ ಸಂಭವಿಸದಿದ್ದರೆ ವಿಜ್ಞಾನಿಗಳಿಂದಲೂ ಇವುಗಳನ್ನ ತಯಾರಿಸಲು ಸಾಧ್ಯವಿಲ್ಲ. ಹೀಗಾಗಿ ಇವು ಝೂಗಳಲ್ಲಿ ಇನ್ಯಾವುದೇ ಪ್ರದೇಶದಲ್ಲಿ ಕಾಣಿಸೋದಿಲ್ಲ. ಇವನ್ನ ಪರ್ಸನಲ್ ಆಗಿ ರಾಯಲ್ ಫ್ಯಾಮಿಲೀಸ್ ಸಾಕಿಕೊಳ್ತಾರೆ. ಇವುಗಳಿಗೆ ಕಾವಲಾಗಿ ಬಾಡಿ ಗಾರ್ಡ್ಸ್, ಸುತ್ತಲೂ ಸೆಕ್ಯೂರಿಟಿ ಕ್ಯಾಮ್ರಾಗಳು, ಸ್ಟೀಲ್ ಫೆನ್ಸಿಂಗ್, ಆರ್ಮರ್ಡ್ ಪ್ಯಾಟ್ರೋಲ್ಸ್ ಮತ್ತೆ ತುಂಬಾನೇ ಲಕ್ಸುರಿ ಫೆಸಿಲಿಟೀಸ್ ಇರ್ತವೆ. ಇವುಗಳಿಗೆ ಮಾಲೀಕರಾಗುವುದು ಸಾಮಾನ್ಯ ವಿಷಯವಲ್ಲ, ಇದೊಂದು ಸ್ಟೇಟಸ್ ಸಿಂಬಲ್. ಇನ್ನು ಇವುಗಳ ಬೆಲೆ ಎಷ್ಟು ಗೊತ್ತಾ? $1,50,000 ಹೆಚ್ಚು. ಹಾಗಂತ ಇವುಗಳನ್ನ ಪಬ್ಲಿಕ್ ಆಗಿ ಮಾರಾಟ ಮಾಡೋದಿಲ್ಲ, ಎಲ್ಲವೂ ಪ್ರೈವೇಟ್ ಆಗಿ ನಡೆಯುತ್ತೆ. ಒಂದ್ ವೇಳೆ ನಮ್ಮ ಬಳಿ ಅಷ್ಟೊಂದು ಹಣ ಇದ್ರೂ ಕೂಡ ಈ ಗೋಲ್ಡನ್ ಟೈಗರ್ನ ಮಾಲೀಕರಾಗುವುದು ಯಾವುದೇ ಸಾಮಾನ್ಯ ಸಂಗತಿಯಲ್ಲ. ಇವನ್ನ ಸಾಗಿಸಲು ಬಹಳಷ್ಟು ಪರ್ಮಿಷನ್ ಬೇಕಾಗುತ್ತೆ, ಇಂಟರ್ನ್ಯಾಷನಲ್ ವೆಟರ್ನಿಟಿ ಕ್ಲಿಯರೆನ್ಸ್ ಕೂಡ ಬೇಕಾಗುತ್ತೆ, ಮತ್ತೆ ಕೊನೆಯದಾಗಿ ಪೊಲಿಟಿಕಲ್ ಕನೆಕ್ಷನ್ ಇದ್ರೇನೆ ಇದೆಲ್ಲ ಸಾಧ್ಯವಾಗುತ್ತೆ. ನಂಬರ್ 2, ಆಲ್ಬಿನೋ ಎಲಿಗೇಟರ್. ಇದೊಂದು ಗೋಸ್ಟ್ ರೀತಿ ಕಾಣಿಸುತ್ತೆ, ಒಂದು ಅವಶೇಷದಂತೆ ಚಲಿಸುತ್ತೆ. ಹಾಗೇನೆ ಇದರ ಮೇಲೆ ಬ್ರೈಟ್ ಲೈಟ್ ಹಾಕಿದ್ರೆ ಇದು ಇದ್ದ ಜಾಗದಲ್ಲೇ ಸಾಯುವ ಸಂಭವ ಇರುತ್ತೆ. ಪ್ರಸ್ತುತ ಈ ಭೂಮಿ ಮೇಲೆ ಕೇವಲ 15 ಆಲ್ಬಿನೋ ಎಲಿಗೇಟರ್ಸ್ ಮಾತ್ರ ಜೀವಂತವಾಗಿವೆ. ಇವು ತಮ್ಮ ಸಂಬಂಧಿಕ ಎಲಿಗೇಟರ್ಗಳಂತೆಯೇ ಇರ್ತವೆ, ಆದ್ರೆ ಜೆನೆಟಿಕ್ ಆಕ್ಸಿಡೆಂಟ್ ಇಂದ ಇವು ಜನ್ಮ ತಾಳಿವೆ. ಇವು ಎಷ್ಟು ರೇರ್ ಅಂದ್ರೆ ಇವುಗಳಿಗಾಗಿ ಸ್ಪೆಷಲ್ ಆಗಿ ಆರ್ಟಿಫಿಷಿಯಲ್ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಮೆಲನಿನ್ ಇಲ್ಲದೆ ಜನ್ಮವಾದ ಕಾರಣ ಇವು ಹುಟ್ಟಿನಿಂದಲೇ ಕುರುಡಾಗಿರ್ತವೆ. ಇವುಗಳಿಗೆ ಫೋಟೋ ಸೆನ್ಸಿಟಿವ್ ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹೊರಗಿನ ಪ್ರಪಂಚದಲ್ಲಿ ಇವು ಒಂದು ವಾರವೂ ಕೂಡ ಬದುಕಲಾರವು. ಹೀಗಾಗಿ ಈಗ ಜೀವಂತವಿರುವ ಪ್ರತಿಯೊಂದು ಆಲ್ಬಿನೋ ಅಲಿಗೇಟರ್ ಝೂ ಅಲ್ಲಿ ಅಥವಾ ವನ್ಯಜೀವಿ ಸಂರಕ್ಷಣಾ ಕೇಂದ್ರಗಳಲ್ಲಿ ಆಶ್ರಯ ಪಡೆದಿವೆ. ಇವುಗಳಿಗಾಗಿ ವಿಶೇಷ UV ಫಿಲ್ಟರ್ಗಳು, ಟ್ಯಾಂಕ್ಗಳು ಹಾಗೂ 24 ಗಂಟೆಗಳು ವಿಶೇಷ ತಜ್ಞರ ಮೇಲ್ವಿಚಾರಣೆ ಇರುತ್ತೆ. ಇವುಗಳಿಗೆ ಕೊಡುವ ಆಹಾರವನ್ನ ಕೂಡ ಗ್ಲೌಸ್ ಹಾಕೊಂಡು ಇಡ್ತಾರೆ. ಇವುಗಳ ಹತ್ರ ಜೋರಾದ ಶಬ್ದಗಳನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು, ಯಾಕಂದ್ರೆ ಸ್ವಲ್ಪ ಏರುಪೇರಾದ್ರೂ ಕೂಡ ಇವುಗಳ ಪ್ರಾಣವೇ ಹೋಗುತ್ತೆ. ಇವು ಅಪರೂಪವಷ್ಟೇ ಅಲ್ಲ, ಇವನ್ನ ಮೇಂಟೈನ್ ಮಾಡಲು ಸಹ ತುಂಬಾ ಖರ್ಚಾಗುತ್ತೆ. ಆದ್ರೆ ಆಗರ್ಭ ಶ್ರೀಮಂತರಿಗೆ ಇಂತಹ ರೇರ್ ಕಲೆಕ್ಷನ್ಸ್ನೇ ಬೇಕಲ್ವಾ? ಇದಕ್ಕಾಗಿ ಇವುಗಳಿಗೆ ಓನರ್ ಆಗಲು ಪ್ರಯತ್ನಿಸ್ತಾ ಇರ್ತಾರೆ. 2021ರಲ್ಲಿ ಸೌದಿ ಅರೇಬಿಯಾದ ಒಬ್ಬ ಶ್ರೀಮಂತ $4 ಲಕ್ಷ ಆಫರ್ ಮಾಡಿದ್ದ. ಮಾರುವವರು ಕೂಡ ಕೊಡಲು ಸಿದ್ಧರಾಗಿರ್ತಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಇವುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಾರ್ಡರ್ ದಾಟಿದ್ರೂ ಕೂಡ ಇವು ಸತ್ತೋಗ್ತವೆ. ಇವನ್ನ ಟ್ರಾನ್ಸ್ಪೋರ್ಟ್ ಮಾಡಲು ಸ್ಪೆಷಲ್ ಆಗಿ ಒಂದು ಕ್ಲೈಮೇಟ್ ಕಂಟ್ರೋಲ್ ಟ್ಯಾಂಕ್ ಬೇಕಾಗುತ್ತೆ. ಹೀಗಾಗಿ ಈ ಆಲ್ಬಿನೋ ಎಲಿಗೇಟರ್ ಮಾಲೀಕನಾಗಲು ದುಡ್ಡಿದ್ದರೆ ಸಾಲದು, ಅದೃಷ್ಟವೂ ಬೇಕು. ಇವನ್ನ ಅಮೆರಿಕದ ನ್ಯೂ ಆರ್ಲಿಯನ್ಸ್ನ ಒಟಾಬೋನ್ ಝೂ ಅಲ್ಲಿ ಸಂರಕ್ಷಿಸಲಾಗ್ತಿದೆ, ಬೇಕಾದ್ರೆ ನೀವು ಹೋಗಿ ನೋಡಬಹುದು. ನಂಬರ್ 3, ಟಿಬೆಟಿಯನ್ ಮಸ್ಟಿಫ್. ಇದು ನೋಡೋದಕ್ಕೆ ಸಿಂಹದಂತೆ ಕಾಣುತ್ತೆ, ಮನುಷ್ಯನಿಗಿಂತ ಭಾರವಾಗಿರುತ್ತೆ. ಒಂದು ಕಾಲದಲ್ಲಿ ಇವು ಹಿಮಾಲಯದಲ್ಲಿ ರಾಜರಿಗೆ ಕಾವಲುಗಾರನಾಗಿ ಇದ್ದವಂತೆ. ಆದರೆ ಈಗ ರೇಷ್ಮೆಯ ಮಂಚದ ಮೇಲೆ ಮಲಗ್ತವೆ, ದುಬಾರಿ ಆಹಾರ ತಿನ್ನುತ್ತವೆ, ಐಷಾರಾಮಿ ಕಾರುಗಳಲ್ಲಿ ಪ್ರಯಾಣಿಸ್ತವೆ. ಇದು ಸಾಮಾನ್ಯ ನಾಯಿಯಲ್ಲ. ಟಿಬೆಟಿಯನ್ ಮಸ್ಟಿಫ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ಆನ್ ಅರ್ತ್. ಕರಡಿಯಂತಹ ಆಕಾರ, ರಾಕ್ಷಸನಂತಹ ರೂಪ ಇದಕ್ಕಿರುತ್ತೆ.
ಇವನ್ನ ಯುದ್ಧಗಳಲ್ಲಿ ಹೋರಾಡಲು ಕೂಡ ಬಳಸ್ತಾರೆ. ಇವುಗಳು ಬೊಗಳುವ ಶಬ್ದ ಕಿವಿ ಒಡೆಯುವಷ್ಟು ಜೋರಾಗಿರುತ್ತೆ. ಇನ್ನು ಇವುಗಳ ಬೈಟ್ ಫೋರ್ಸ್ ಟೈಗರ್ ರಷ್ಟಿರುತ್ತೆ. ಚೀನಾದಲ್ಲಿ 2000ನೇ ಇಸ್ವಿಯಿಂದ ಇವು ಲಕ್ಸುರಿ ಐಟಮ್ಸ್ ಪಟ್ಟಿಗೆ ಸೇರಿಕೊಳ್ತವೆ. ಆಗರ್ಭ ಶ್ರೀಮಂತರಿಗೆ ಇವು ಸ್ಟೇಟಸ್ ಸಿಂಬಲ್ ಆಗಿ ಬದಲಾಗ್ತವೆ. ಬಿಲಿಯನಿಯರ್ಗಳು ವಾಚ್ಗಳನ್ನ ಕಲೆಕ್ಟ್ ಮಾಡಿದಂತೆ ಇವನ್ನ ಕೊಳ್ಳಲು ಪ್ರಾರಂಭಿಸ್ತಾರೆ. ಇವುಗಳ ಬಣ್ಣ ಎಷ್ಟು ಅಪರೂಪವೋ ಅಷ್ಟು ಹೆಚ್ಚು ಬೆಲೆ ಇರುತ್ತೆ. ಇನ್ನು ಇವು ರೆಡ್ ಕಲರ್ ಅಲ್ಲಿದ್ರೆ ಚೀನಾದ ಸಂಸ್ಕೃತಿಯಲ್ಲಿ ಕೆಂಪು ಬಣ್ಣ ಸೌಭಾಗ್ಯವನ್ನ ಸೂಚಿಸ್ತದೆ. ಆದ್ದರಿಂದ ರೆಡ್ ಕಲರ್ ಅಲ್ಲಿರೋ ಟಿಬೆಟಿಯನ್ ಮಸ್ತಿಫ್ ಬೆಲೆ ಇನ್ನೂ ಹೆಚ್ಚಾಗಿರುತ್ತೆ. ಒಮ್ಮೆ $2 ಮಿಲಿಯನ್ ಒಬ್ಬ ಪ್ರಾಪರ್ಟಿ ಡೆವಲಪರ್ ಈ ನಾಯಿಯನ್ನ ಕೊಂಡುಕೊಳ್ತಾನೆ. ಈಗ ಇವು ಹೆಚ್ಚಾಗಿ ಶ್ರೀಮಂತರ ಮನೆಗಳಲ್ಲಿ, ಪ್ರೈವೇಟ್ ಎಸ್ಟೇಟ್ಗಳಲ್ಲಿ, ಲಕ್ಸುರಿ ಫಾರ್ಮ್ಗಳಲ್ಲಿ ಕಾಣಸಿಗ್ತವೆ. ನಂಬರ್ 4 ಅರೇಬಿಯನ್ ಹಾರ್ಸ್. ದುಬಾರಿ ಕುದುರೆಗಳ ಬಗ್ಗೆ ಮಾತನಾಡುವಾಗ ಅರೇಬಿಯನ್ ಹಾರ್ಸ್ ಬಗ್ಗೆ ಖಂಡಿತವಾಗ್ಲೂ ಮಾತನಾಡಲೇಬೇಕು. ಇದು ವಿಶ್ವದ ಅತ್ಯಂತ ಪುರಾತನ ಕುದುರೆ ತಳಿ. ಇದು 4500 ವರ್ಷಗಳ ಹಿಂದೆ ಅರೇಬಿಯನ್ ದ್ವೀಪಕಲ್ಪದಿಂದ ಬಂದವು ಎಂದು ತಜ್ಞರು ಹೇಳ್ತಾರೆ. ಇವನ್ನ ವಿಶ್ವಾದ್ಯಂತ ಪ್ರಸಿದ್ಧ ಕುದುರೆ ತಳಿಗಳೊಂದಿಗೆ ಸಂಪರ್ಕ ಮಾಡಲು ಬಳಸ್ತಾರೆ. ಯಾಕಂದ್ರೆ ಈ ಅರೇಬಿಯನ್ ಕುದುರೆ ತುಂಬಾ ಬಲಿಷ್ಠ, ಬುದ್ಧಿವಂತ ಮತ್ತೆ ಪರ್ಫೆಕ್ಟ್ ಬಾಡಿ ಸ್ಟ್ರಕ್ಚರ್ನ ಹೊಂದಿರುತ್ತೆ. ಇದರ ವಿಶೇಷ ಲಕ್ಷಣವೆಂದ್ರೆ ಸಣ್ಣದಾಗಿ ತೆಳ್ಳಗಿರುವ ತಲೆ, ದೊಡ್ಡ ಹೊಳೆಯುವ ಕಣ್ಣುಗಳು, ಸೊಗಸಾದ ತೆಳ್ಳನೆಯ ಬಲವಾದ ಕಾಲುಗಳು. ಮತ್ತೊಂದು ಆಕರ್ಷಕವಾದ ವಿಷಯ ಏನೆಂದ್ರೆ ಇದರ ಬಾಲವು ಫ್ಯಾನ್ ನಂತೆ ಎತ್ತರಕ್ಕೆ ಏಳ್ತದೆ. ಓಡುವಾಗ ಇದರ ಬಾಲ ಸುಂದರವಾಗಿ ಕದಲುತ್ತೆ. ಮೊದಲನೇ ಬಾರಿಗೆ ನೋಡುವವರು ಇದು ಸಾಮಾನ್ಯವಾದ ಕುದುರೆ ಅಲ್ಲ ಎಂದು ಅರ್ಥ ಮಾಡಿಕೊಳ್ತಾರೆ. ಮತ್ತೆ ಅರೇಬಿಕ್ ಹಾರ್ಸ್ಗಳಲ್ಲಿ ಮುಖ್ಯವಾಗಿ ಲೆಜೆಂಡರಿ ಬ್ಲಡ್ ಲೈನ್ ಇರುವ ಹೆಣ್ಣು ಕುದುರೆಗಳ ಬೆಲೆ 10 ರಿಂದ 30 ಕೋಟಿ ರೂಪಾಯಿಗಳವರೆಗೂ ಇರುತ್ತೆ. ವಿಶ್ವಾದ್ಯಂತ ರೇಸಿಂಗ್ ಕುದುರೆಯಾದ್ರೆ ಕೆಲವೊಮ್ಮೆ 100 ಕೋಟಿ ರೂಪಾಯಿಗಳವರೆಗೂ ಹರಾಜಾಗಿರುವ ಉದಾಹರಣೆಗಳಿವೆ. ನಂಬರ್ 5 ವೈಟ್ ಲಯನ್ ಕಬ್. ಹಲವಾರು ಜನರು ಮನೆಯಲ್ಲಿ ಬೆಕ್ಕಿನ ಮರಿಗಳನ್ನ ಸಾಕಿಕೊಳ್ತಾರೆ. ಇನ್ನು ಕೆಲವು ಶ್ರೀಮಂತರು ಅಪರೂಪದ ಬೆಕ್ಕಿನ ಮರಿಗಳನ್ನ ಸಾಕಲು ಇಷ್ಟಪಡ್ತಾರೆ. ಇನ್ನು ಕೆಲವರು ಸಿಂಹಗಳನ್ನ ಸಾಕಿಕೊಳ್ತಾರೆ. ಇವೆಲ್ಲಾನು ಸಾಮಾನ್ಯ ವಿಷಯಗಳು, ಆದ್ರೆ ಇದು ತುಂಬಾ ಅಪರೂಪ. ಏಕೆಂದ್ರೆ ಬಿಳಿ ಸಿಂಹವನ್ನ ನೀವು ಎಂದಾದ್ರೂ ನೋಡಿದ್ದೀರಾ? ದೊಡ್ಡ ಶ್ರೀಮಂತರು ಬಿಳಿ ಸಿಂಹವನ್ನ ಸಾಕಲು ಆಸಕ್ತಿ ತೋರಿಸ್ತಾರೆ. ಇದು ಸೂಪರ್ ಲಕ್ಸುರಿ ಪೆಟ್. ಈ ಬಿಳಿ ಸಿಂಹ ಹೊಸ ತಳಿಯಲ್ಲ, ಇದು ಸಾಮಾನ್ಯ ಆಫ್ರಿಕನ್ ಸಿಂಹ. ಜೆನೆಟಿಕ್ ಬದಲಾವಣೆಯಿಂದ ಲೂಸಿಸಮ್ ಎಂಬ ಜೆನೆಟಿಕ್ ರೋಗದಿಂದ ಬಿಳಿ ಸಿಂಹಗಳು ಜನ್ಮ ತಾಳ್ತವೆ. ಇದು ಅಲ್ಬಿನಿಸಮ್ ನಂತಲ್ಲ. ಅಲ್ಬಿನಿಸಮ್ ಅಲ್ಲಿ ದೇಹದ ಬಣ್ಣ ಸಂಪೂರ್ಣವಾಗಿ ಕಾಣೆಯಾಗ್ತದೆ. ಆಗ ಪ್ರಾಣಿಗಳ ಕಣ್ಣುಗಳು ಕೂಡ ಬಿಳಿಯಾಗಿರ್ತವೆ. ಆದ್ರೆ ಲೂಸಿಸಮ್ ಅಲ್ಲಿ ಚರ್ಮದ ಬಣ್ಣ ಉತ್ಪಾದನೆಯಲ್ಲಿ ಬದಲಾವಣೆಯಿಂದ ಸಿಂಹಗಳಿಗೆ ವಿಶೇಷ ಬಿಳಿ ಅಥವಾ ತಿಳಿ ಹಳದಿ ಬಣ್ಣ ಬರ್ತದೆ. ಆದ್ರೆ ಕಣ್ಣು, ಮೂಗು, ಪಾದಗಳ ಬಣ್ಣ ಸಾಮಾನ್ಯವಾಗಿರುತ್ತೆ. ಪ್ರತಿ 5 ಲಕ್ಷ ಸಿಂಹಗಳಲ್ಲಿ 1 ಮಾತ್ರ ಇಂತಹದ್ದಾಗಿ ಜನ್ಮ ತಾಳ್ತವೆ. ಕೆಲವು ಸಂಸ್ಕೃತಿಗಳಲ್ಲಿ ಬಿಳಿ ಸಿಂಹವನ್ನ ಪವಿತ್ರ ಜಂತುವೆಂದು ಪರಿಗಣಿಸ್ತಾರೆ. ನೀವು ಒಂದು ಬಿಳಿ ಸಿಂಹದ ಮರಿಯನ್ನ ಸಾಕ್ಬೇಕಂದ್ರೆ ನಿಮ್ ಹತ್ರ 4 ರಿಂದ 6 ಕೋಟಿ ರೂಪಾಯಿಗಳಷ್ಟು ಹಣ ಇರ್ಬೇಕಾಗತ್ತೆ. ನಂಬರ್ 6 ಪಾಯ್ಸನ್ ಡಾರ್ಟ್ ಫ್ರಾಗ್. ಇವು ನಮ್ಮ ಕೈಯಲ್ಲಿ ಸಿಗುವಷ್ಟು ಚಿಕ್ಕದಾಗಿರ್ತವೆ. ಇವುಗಳ ದೇಹವೆಲ್ಲ ಏಲಿಯನ್ ಅಂತೆ ಹೊಳೆಯುತ್ತಿರುತ್ತೆ. ಒಂದ್ ವೇಳೆ ಇವು ಕಚ್ಚಿದ್ರೆ ಕೆಲವೇ ಸೆಕೆಂಡ್ ಅಲ್ಲಿ ನಮ್ಮ ಹೃದಯ ನಿಂತು ಹೋಗುತ್ತೆ. ಇದನ್ನ ಪ್ರಕೃತಿಯು ಸೃಷ್ಟಿಸಿದ ಅತ್ಯಂತ ಶಕ್ತಿಶಾಲಿ ಕೊಲೆಗಾರ ಎಂದು ಕರೆಯಬಹುದು. ಇವು ದಕ್ಷಿಣ ಅಮೆರಿಕದ ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಾಣಸಿಗ್ತವೆ. ಬುಡಕಟ್ಟು ಬೇಟೆಗಾರರು ಇವನ್ನ ಹಿಡಿದು ಇವುಗಳ ವಿಷವನ್ನ ಬಳಸಿ ಜಂತುಗಳನ್ನ ಬೇಟೆಯಾಡ್ತಾರೆ. ಈ ವಿಷವು ಜಸ್ಟ್ ಆ ಪ್ರಾಣಿಗೆ ಟಚ್ ಆದ್ರೆ ಸಾಕು, ನಿಂತಲ್ಲೇ ಕುಸಿದು ಬಿಡ್ತವೆ. ಇದರಿಂದ ವಿಜ್ಞಾನಿಗಳ ಗಮನ ಈ ಕಪ್ಪೆಯ ಮೇಲೆ ಬೀಳುತ್ತೆ. ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಫಾರ್ಮಾಸ್ಯೂಟಿಕಲ್ ರಿಸರ್ಚರ್ಗಳು, ನ್ಯೂರೋಲಾಜಿಸ್ಟರು, ಮಿಲಿಟರಿ ಕಾಂಟ್ರಾಕ್ಟರ್ಗಳು ಇದರ ಒಳಗಿರುವ ವಿಷವನ್ನ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಯಾಕಂದ್ರೆ ಈ ವಿಷವು ಟಿಶ್ಯೂಸ್ನ ಡ್ಯಾಮೇಜ್ ಮಾಡದೆ ನರ್ವ್ ಸಿಗ್ನಲ್ಸ್ನ ಡ್ಯಾಮೇಜ್ ಮಾಡುತ್ತೆ. ಇದರ 1 ಗ್ರಾಂ ವಿಷದ ಬೆಲೆ $5000 ಹೆಚ್ಚಾಗಿರುತ್ತೆ. ಹಾಗಂತ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋದಿಲ್ಲ, ಕಡಿಮೆ ಬ್ರೀಡಿಂಗ್ ಆಗ್ತವೆ. ಇವುಗಳನ್ನ ಆಕಸ್ಮಿಕವಾಗಿ ಯಾರಾದರೂ ಮುಟ್ಟಿದ್ರೆ ಅವರ ಪ್ರಾಣನೇ ಹೋಗುತ್ತೆ. ನಂಬರ್ 7 ಆಲ್ಬಿನೋ ಲ್ಯಾವೆಂಡರ್ ಪೈಥಾನ್. ಈ ಹಾವು ಕಾಡುಗಳಲ್ಲಿ ಅಥವಾ ಸಾಮಾನ್ಯ ಝೂಗಳಲ್ಲಿ ಕಾಣಿಸೋದಿಲ್ಲ.
ಯಾಕಂದ್ರೆ ಇದನ್ನ ವಿಶ್ವಾದ್ಯಂತ ಪಾಪ್ಯುಲರ್ ಆದ ಬಾಲ್ ಪೈಥಾನ್ ನಿಂದ ವಿಶೇಷ ಸಂತಾನೋತ್ಪತ್ತಿಯ ಮೂಲಕ ಹುಟ್ಟಿಸಿದ್ದಾರೆ. ಜೆನೆಟಿಕ್ ಬದಲಾವಣೆಯಿಂದ ಉಂಟಾದ ದುಬಾರಿ ಹಾವು ಇದು. ಇದರ ಚರ್ಮದ ಬಣ್ಣ ಕಪ್ಪು ಮತ್ತೆ ಚಿನ್ನದ ಪ್ಯಾಟರ್ನ್ ಇಂದ ಲ್ಯಾವೆಂಡರ್ ಪರ್ಪಲ್ ಮತ್ತು ತಿಳಿ ಹಳದಿ ಚಿನ್ನದ ಪೈಥಾನ್ಗೆ ಬದಲಾಗುತ್ತೆ. ಇದರ ಬೆಲೆ 3 ರಿಂದ 4 ಲಕ್ಷ ರೂಪಾಯಿಗಳವರೆಗೂ ಇರುತ್ತೆ. ಆದ್ರೆ ಕಾಂಪಿಟೇಷನ್ ಗ್ರೇಡ್ ಅಥವಾ ನಿಖರವಾದ ಪ್ಯಾಟರ್ನ್ ಅಲ್ಲಿ ಮರಿಗಳನ್ನ ಉತ್ಪಾದಿಸುವ ಟಾಪ್ ಬ್ರೀಡರ್ ಆದ್ರೆ 5 ಲಕ್ಷ ರೂಪಾಯಿಗಳನ್ನ ಮೀರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.